ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಜೀರಾ ರೈಸು ಮತ್ತು ಬೇಳೆ ಡಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಬೇಳೆ ಮತ್ತು ಹೆಸರು ಬೇಳೆ ಅಂದರೆ ಬೇಳೆ ಜಾಸ್ತಿ ತೊಗೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ 2 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಕ್ಕಿಡೋಣ. ಒಂದು ಸ್ವಲ್ಪ ಅರಿಶಿಣದ ಪುಡಿ, 1-2 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಅದೆಲ್ಲ ತೊಳೆದು ನೀರು ಹಾಕಿ. ಅಕಸ್ಮಾತ್ ನಿಮಗೆ ಕಡಲೆಬೇಳೆ ಉದ್ದಿನಬೇಳೆ ಬೇಡ ಅಂದರೆ ಬರೀ ಬೇಳೆನೇ ಹಾಕೋಬೋದು. ಇಲ್ಲಾಂದರೆ ಕೆಂಪು ಬೇಳೆ ಬರುತ್ತಲ್ಲ ಅದರಲ್ಲಿ ಹಾಕಿ ಮಾಡೋರು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಸಣ್ಣ ಸಣ್ಣ ಕಟ್ ಮಾಡಿ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ 1 ಇಂಚಷ್ಟು, ಆಮೇಲೆ 1-2 ಹಸಿಮೆಣ್ಸಿನ್ಕಾಯಿ. ಉಪ್ಪೇನು ಹಾಕಿಲ್ಲ ನಾನು, ಉಪ್ಪು ಲಾಸ್ಟ್ ಕೊನೆಗೆ ಹಾಕಂತೀನಿ. ಇವಾಗ ಇದನ್ನು 1-2-3 ವಿಸಿಲ್ಲು ಹೊಡ್ಸೋಣ. ಲಾಸ್ಟಿಗೆ ತುಪ್ಪ ಇಲ್ಲಾಂದರೆ ಎಣ್ಣೆ ಯಾವುದನ್ನಾದರೂ ಹಾಕೋಬೋದು. 1-2 ಸ್ಪೂನಷ್ಟು. ಇವಾಗ ಕೂಗಕ್ಕೆ ಇಡೋಣ. 1-2-3 ಕೂಗಲಿ. ಅಷ್ಟೊತ್ತಿಗೆ ನಾವು ದಾಲ್ಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಮಿಲ್ಕ್ ಪೌಡ್ರು, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕಸ್ತೂರಿ ಮೇಥಿ, ಈರುಳ್ಳಿ ಮತ್ತು ಜೀರಿಗೆನೇ ಇದು ಇಂಪಾರ್ಟೆಂಟ್. ಜೀರಿಗೆನೇ ಜಾಸ್ತಿ ಬೇಕಾಗಿರೋದು. ಮತ್ತು ಸಾಸಿವೆ ಒಗ್ಗರಣೆಗೆ, ಮತ್ತು ಸಣ್ಣ ಉಪ್ಪು. ಇಷ್ಟಿದ್ರೆ ಸಾಕು. ಇವಾಗ ಒಗ್ಗರಣೆಗೆ ಬಾಣಲೆ ಇಡೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನಾದರೂ ಹಾಕಬಹುದು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ವಲ್ಲ, ಖಾರ ಬೇಕು ಅಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಇದಕ್ಕೆ, ಅದಕ್ಕೆ ಇನ್ನೊಂದೆರಡು ಬೇಕು ಅಂದರೆ ಎಕ್ಸ್ಟ್ರಾನೇ ಹಾಕಿ. ಆಮೇಲೆ ಈರುಳ್ಳಿ 2 ಸಣ್ಣದು 1-3 ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪದಾದರೆ 2 ಕಟ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ ನೋಡಿ. ಇದರ ಕಲರ್ ಚೇಂಜ್ ಆದಮೇಲೆ ನಾವು ಆಮೇಲೆ ಟೊಮೊಟೊ ಹಾಕೋಣ. ಇವಾಗ ಟೊಮೊಟೊ ಹಾಕೋಣ. ಟೊಮೊಟೊ 1 ದಪ್ಪ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾದರೆ 2 ಕಟ್ ಮಾಡಿ. ಅದಕ್ಕೆ ಕಲ್ಲುಪ್ಪು ಹಾಕ್ಬಿಟ್ಟೆ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕೆಂದರೆ ಟೊಮೊಟೊ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಆಲ್ರೆಡಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಿದೆ. ಇದು ಅಷ್ಟೊತ್ತಿಗೆ ಕೂಗಿರುತ್ತೆ. 1-2-3 ಕೂಗಿತ್ತು. ಅದು ತಣ್ಣಗಾಗಿದೆ. ವಿಸೆಲ್ಲ ಎಲ್ಲ ಹೋಗಿತ್ತು. ಅದು ಓಪನ್ ಮಾಡಿದ್ಮೇಲೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿತ್ತು. ಅದನ್ನು ನಾವು ಇವಾಗೇನು ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಉಪ್ಪು ಖಾರ ಇವಾಗ ಬೇಕು ಅಂದರೆ ನೋಡಿ. ಉಪ್ಪು ಬೇಕಂದ್ರೆ ಉಪ್ಪು ಹಾಕಿ, ಇಲ್ಲ ಖಾರ ಬೇಕಂದ್ರೆ ಇನ್ನೊಂದೆರಡು ಹಸಿಮೆಣ್ಸಿನ್ಕಾಯಿ ಹಂಗೆ ಹೆಚ್ಚಾಕಿ. ಆಮೇಲೆ ಇವಾಗ ಹಾಲು ಪೌಡ್ರ್ ಇದೆಯಲ್ಲ ಅದನ್ನು ಹಾಕೋಣ. ಹಾಲು ಹಾಕಿದ್ರೆ ಒಡ್ಕೊಳ್ಳೋ ಚಾನ್ಸಸ್ ಐತೆ ಅಂದ್ಬಿಟ್ಟು ನಾನು ಹಾಲು ಪುಡಿ ಹಾಕಿರೋದು. ಇಲ್ಲಾಂದರೆ ಹಾಲಿದ್ರೂ ಹಾಕಿ, ಏನು ಪರವಾಗಿಲ್ಲ. ಯಾಕಂದರೆ ಟೊಮೊಟೊ ಹಾಕಿರೋದ್ರಿಂದ ಒಡ್ಕೊಳ್ಳೋ ಚಾನ್ಸಸ್ ತುಂಬ ಐತೆ ಅಂತ ನಾನು ಹಾಲು ಪುಡಿ ಹಾಕಿದ್ದು. ನಾನು ಹಾಲು ಪುಡಿ ನೀರಿಗೆ ಮಿಕ್ಸ್ ಮಾಡಿ ಹಾಕ್ಕೋಬೇಕಾಗಿತ್ತು. ಸಾರಿ, ಹಂಗೆ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಗಂಟಿತ್ತು. ಅದೇನಾಗಲ್ಲ. ನೀವು ಬೇಕು ಅಂದರೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕಿ, ಇಲ್ಲಾಂದರೆ ಹಾಲು ಇದ್ರೂ ಹಾಕಿ. ಯಾಕಂದರೆ ಹಾಲು ಪೌಡ್ರ್ ಇದು ಹಾಕಿದ್ರೇ ಇದಕ್ಕೆ ಟೇಸ್ಟು. ಅದಕ್ಕೋಸ್ಕರ ಆಮೇಲೆ ನಾನು ಅರಿಶಿಣ ಪುಡಿ ಹಾಕಿದ್ದೀನಿ. ಆಮೇಲೆ ಜೀರಿಗೆ ಪೌಡ್ರು 1 ಸ್ಪೂನಷ್ಟು ನಾನು ಜೀರಿಗೆ ಪುಡಿ ಹಾಕಿದ್ದೀನಿ. ಆಮೇಲೆ ಲಾಸ್ಟಿಗೆ ಕಸ್ತೂರಿ ಮೇಥಿ, ಈ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೇನು ಉಪ್ಪು ಖಾರ ಬೇಕು ಅಂದರೆ ನೀವು ಇವಾಗಲೇ ಆ್ಯಡ್ ಮಾಡ್ಕೋಬೋದು. ಯಾಕೆಂದರೆ ಟೊಮೊಟೊ ಹಾಕಿದ್ದೀನಿ, ಹುಳಿ ಸಾಕು ಅಂತ ಅಂದ್ಕೊಂಡು ನಮಗೆ ಸಾಕಾಗಿತ್ತು. ನಿಮಗೆ ಬೇಕು ಅಂದರೆ ನೀವು ನಿಂಬೆಹಣ್ಣಿನ ರಸನೋ ಇದನ್ನಾದರೂ ಹಾಕೋಬೋದು. ನೋಡಿದ್ದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಕೊನೆಗೆ ತುಪ್ಪ
ಅದು ಆಪ್ಷನಲ್ಲು, ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಒಂದೆರಡು ಸೆಕೆಂಡ್ ಆಯ್ತಿದ್ದಂಗೆ ಇದು ಇಳಿಸಿದ್ದೀನಿ, ಯಾಕೆಂದರೆ ಇದು ರೆಡಿ ಆಯಿತು. ಇವಾಗ ಇನ್ನೊಂದು ಬಾಣಲೆ ಇಟ್ಕೊಂಡು ನಾವು ಅನ್ನ ಮಾಡಿ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಲ್ಲ ಜೀರಾ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಬಾಣಲೆ ಇಟ್ಟು ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಬೇಕಾಗಿರೋದು ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, 4 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಒಗ್ಗರಣೆಗೆ. ಇದು ಎಣ್ಣೆ ಕಾಯ್ದ ಮೇಲೆ ಜೀರಿಗೆ ಹಾಕೋಣ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕರಿಬೇವು. ಇದೆಲ್ಲ ಸಣ್ಣಗೆ ಹಚ್ಕೊಂಡಿರಬೇಕು. ನೀವು ಬೇಕಾದ್ರೆ ಇನ್ನೊಂದೆರಡು ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಏನು ಇನ್ಸ್ಟೆಂಟ್ ಪುಡಿ ಏನು ನಾನು ಬೆರೆಸಿಲ್ಲ. ನೀವು ಬೇಕಾದ್ರೆ ಗರಂ ಪೌಡ್ರು ಏನೋ ಬೆರೆಸ್ಕೋಬೋದು ಅವ್ರವ್ರ ಇಷ್ಟ. ನಾನು ಇದಕ್ಕೇನು ಬೆರೆಸಿಲ್ಲ, ಹಸಿಮೆಣ್ಸಿನ್ಕಾಯಿ ಅಷ್ಟೇ ನಾನು ಖಾರಕ್ಕೆ ಯೂಸ್ ಮಾಡಿರೋದು. ಇವಾಗ 1 ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಸಣ್ಣ ಉಪ್ಪು. ಇವಾಗ ಕೊನೆಗೆ ನಾನು ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋದನ್ನ ಅದಕ್ಕೆ ಹಾಕಿದ್ದೀನಿ. ಅದೊಂದು 2-3 ಸೆಕೆಂಡ್ ಆಯ್ತಿದ್ದಂಗೆ ನಾವು ಅನ್ನ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಉದುರಾಗಿರಬೇಕು. ಒಟ್ಟಿನಲ್ಲಿ ನೀವು ಯಾವ ಅಕ್ಕಿಲಾದರೂ ಮಾಡಿರಿ, ಉದುರಾಗಿರಬೇಕು, ಮುದ್ದೆ ಆಗಿರಬಾರ್ದು. ಅದನ್ನು ಇವಾಗ ನಾವು ಈ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನೊಂದು 4-5 ಜನಕ್ಕಷ್ಟು ಮಾಡಿದ್ದೆ. ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕೆಂದರೆ ಜೀರಾ ರೈಸ್ ಅಲ್ವಾ, ಜೀರಿಗೆನೇ ಮೇಯ್ನು. ಸ್ವಲ್ಪ ಜೀರಿಗೆ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಲುಕ್ಕಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಅದೆಲ್ಲ ಇತ್ತಲ್ಲ ಅನ್ನಕ್ಕೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಜಾಸ್ತಿ ಮಸಾಲೆನೂ ಇಲ್ಲ, ಏನಿಲ್ಲ, ಲೈಟಾಗಿದೆ. ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಗೋಡಂಬಿ ಈ ಥರದ್ದು ನೀವು ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ರೈಸಲ್ಲಾದರೂ ಸರಿ, ಡಾಲಲ್ಲಾದರೂ ಸರಿ. ಇವಾಗ ಸರ್ವ್ ಮಾಡೋಣ, ಯಾಕೆಂದರೆ ಎರಡೂ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಕ್ಕೆ ಸೌತೆಕಾಯಿ, ಈರುಳ್ಳಿ ಮತ್ತು ಜೀರಾ ರೈಸು, ದಾಲು ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ, ಯಾಕೆಂದರೆ ಟೇಸ್ಟ್ ನೋಡಿ. ಏನು ಅಂದರೆ ಜಾಸ್ತಿ ಆಗಿತ್ತಾ, ಕಡಿಮೆ ಆಗಿತ್ತು, ಆಮೇಲೆ ಅದಕ್ಕೇನಾದ್ರು ಆ್ಯಡ್ ಮಾಡಬೇಕು ಅಂತಂದರೆ ನನಗೆ ಹೇಳಿ, ಕಮೆಂಟೆಲ್ಲ ಹಾಕಿ. ನಾನು ನೆಕ್ಸ್ಟ್ ಸಲ ಅದೇ ಥರ ಮಾಡ್ತೀನಿ. ಒಂದು ಸಲ ಮಾಡಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆಲ್ಲ ಸುಮ್ಮನೆ ಬೆಳಗ್ಗೆ ಎದ್ದು ಏನು ನಾಷ್ಟ ಮಾಡಬೇಕು ಅಂದಾಗ, ಇವಾಗೇನು ತರಕಾರಿ ಇಲ್ಲ ಅಂತಂದಾಗ ನಿಜವಾಗ್ಲೂ ಇದನ್ನು ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಇಷ್ಟಪಡ್ತಾರೆ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಹೀಗೆ ನೋಡಿ, ಏನಾದರೂ ತಪ್ಪಿದರೆ ಕ್ಷಮಿಸಿ. ಎಲ್ರಿಗೂ ನಮಸ್ಕಾರ, ಬಾಯ್.